ಈಗ ಕೆಲವು ತಿಂಗಳುಗಳ ಹಿಂದೆ ವೈಭವ್ ಸೂರ್ಯವಂಶಿ ಅಂಡರ್-19 ವರ್ಲ್ಡ್ ಕಪ್ನ ಫೈನಲ್ಸ್ನಲ್ಲಿ ಇಂಗ್ಲೆಂಡ್ ಅಂಡರ್-19 ವಿರುದ್ಧ 80 ಡೆಲಿವರಿಗಳಲ್ಲಿ 175 ರನ್ಸ್ನ ಚಚ್ತಾರೆ. ಆ ಪಂದ್ಯ ಕೂಡ ನಮ್ಮದಾಗತ್ತೆ. ಹಾಗೆ ಅಂಡರ್-19 ಟ್ರೋಫಿ ಕೂಡ, ಚಾಂಪಿಯನ್ಶಿಪ್ನ ಕೂಡ ನಾವು ಗೆಲ್ತೀವಿ. ಅಷ್ಟೇ ಅಲ್ಲ, ಅಭಿಷೇಕ್ ಶರ್ಮಾ ತಮ್ಮ ಚೊಚ್ಚಲ T20I ಶತಕವನ್ನು ಕೂಡ ಸಾಧಿಸಿದ್ದು ಇದೇ ಜಿಂಬಾಬ್ವೆಯ ವಿರುದ್ಧ, ಇದೇ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ. ಅಕ್ಷರ್ ಪಟೇಲ್ ತಮ್ಮ T20Iನ ಡೆಬ್ಯೂ ಮಾಡಿದ್ದು ಇದೇ ಜಿಂಬಾಬ್ವೆ ವಿರುದ್ಧ. 3 ಪ್ರಮುಖ ವಿಕೆಟ್ಸ್ನ ಪಡ್ಕೊಂಡು ಸಖತ್ತಾಗಿ ಪರ್ಫಾರ್ಮ್ ಮಾಡಿದರು. ಇಷ್ಟೆಲ್ಲ ಒಳ್ಳೆಯ ವಿಚಾರಗಳು ಈಗ ಸದ್ಯಕ್ಕೆ ಈ ಒಂದು ಸರಣಿಯ ಮುಂಚಿತವಾಗಿ ನೆನೆಸ್ಕೊಳ್ಳೋದಕ್ಕೆ ಖುಷಿಯಾಗತ್ತೆ. ಬಟ್ ಭಾರತದ ರೀಸೆಂಟ್ ಫಾರ್ಮ್ನ ನೆನೆಸ್ಕೊಂಡ್ರೆ ಒಂದು ಸ್ವಲ್ಪ ಭಯ ಕೂಡ ಆಗುತ್ತೆ. ಐರ್ಲೆಂಡ್ ವಿರುದ್ಧ ಸೋತ ಮೇಲಂತೂ ಆ ಭಯ ಇನ್ನೂ ಹೆಚ್ಚಾಗಿದೆ ಅಂದರೆ ತಪ್ಪಾಗಲಾರದು. ನೋಡೋಣ, ಜುಲೈ 23 ಅಂದರೆ ನಾಳೆಯಿಂದ ಶುರುವಾಗುವಂತಹ ಈ ಒಂದು ಸರಣಿಯ ಪ್ರಥಮ T20I ಪಂದ್ಯದಲ್ಲಿ ಭಾರತ ಹೇಗೆ ಪರ್ಫಾರ್ಮ್ ಮಾಡುತ್ತೆ. ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಿಂದ ನೇರ ಪ್ರಸಾರವಾಗಲಿದೆ ಸಂಜೆ 4:30ಕ್ಕೆ. ಮರೀದೆ ತಪ್ಪದೆ ನಾವು ಕೂಡ ಇದನ್ನ ವಿಟ್ನೆಸ್ ಮಾಡೋಣ.